ಸಾಕಾಗೋಯ್ತಪ್ಪ ಈ ಆಫೀಸಿಗೆ ಬರೋಷ್ಟರಲ್ಲಿ ಏನು ಟ್ರಾಫಿಕ್ಕು ಈ ಗಾಡಿಗಳು. ಅಪ್ಪ ಓಡಾಡೋದನ್ನೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಈಗಂತೂ ಸಿಟಿಲಿ. ಮೊದಲೆಲ್ಲ ಇಷ್ಟೊಂದು ವೆಹಿಕಲ್ ಇರಲಿಲ್ಲ, ಅದರಿಂದಾಗಿ ಆರಾಮಾಗಿ ಓಡಾಡ್ಬೋದಾಗಿತ್ತು. ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ. ಮೆಟ್ರೋ ಬರಲಿ ಏನು ಬಂದ್ರೂ ಈ ಟ್ರಾಫಿಕ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಈ ಕಿರಿಕಿರಿಗೆ ಆಚೆ ಹೋಗಿ ಹೆಂಗಪ್ಪ ಕೆಲಸ ಮಾಡೋದು ಅನಿಸ್ಬಿಟ್ಟಿದೆ. ಮಕ್ಕಳನ್ನಂತೂ ಸ್ಕೂಲಿಗೆ ಬಿಟ್ಟು ಬರೋಷ್ಟರಲ್ಲಿ ಸಾಕಾಯ್ತಪ್ಪ. ಟ್ರಾಫಿಕ್ಕು ಆ ಏರಿಯಾದಿಂದ ನಮ್ಮ ಆಫೀಸ್ ಇರೋದು ದೂರ ಸಾಕಾಗೋಗಿದೆ. ಅದಕ್ಕೆ ನೆಕ್ಸ್ಟಿಂದ ನಾನು ವ್ಯಾನ್ಗಾದರೂ ಹಾಕ್ಬಿಡ್ಬೇಕು. ಅದ್ರ ಜೊತೆಗೆ ಇಲ್ಲಿ ಆಫೀಸಲ್ಲಿ ಬಂದರೆ ಇಲ್ಲಿ ವರ್ಕ್ ಟೆನ್ಷನ್ ಬೇರೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ರಿ ಎಷ್ಟು ಗಂಟೆಗೆ ಬರೋದು ನೀವು ಆಫೀಸಿಗೆ? ಸರ್ ಡೈಲಿ ಕರೆಕ್ಟಾಗೆ ಬರ್ತೀನಿ ಸರ್, ಇವತ್ತು ಸ್ವಲ್ಪ ಲೇಟ್ ಆಯ್ತು ಸರ್. ಸರಿ ಸರಿ, ನೆನ್ನೆ ಕೊಟ್ಟಿದ್ದ ಫೈಲ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀರಾ? ಹಾಂ ಮಾಡಿದ್ದೀನಿ ಸರ್, ಸ್ವಲ್ಪ ಬ್ಯಾಲೆನ್ಸ್ ಇದೆ, ಇವತ್ತು ಮುಗಿಸ್ಬಿಡ್ತೀನಿ ಸರ್. ನೆನ್ನೆ ಮುಗಿಸಿ ಅಂತ ಹೇಳಿದ್ದು ತಾನೇ, ಏನಕ್ಕೆ ಈ ಥರ ಲೇಟಾಗಿ ಮಾಡ್ತೀರಾ ನೀವು? ಆಫೀಸ್ ಬರೋದು ಲೇಟ್ ಮಾಡ್ತೀರಾ, ಮತ್ತೆ ಪ್ರಾಜೆಕ್ಟ್ ಕೊಟ್ಟರೆ ಅದನ್ನು ಕರೆಕ್ಟಾಗಿ ಮಾಡಲ್ಲ. ಯಾಕೆ ಮೇಡಮ್, ನಿಮ್ಗೆ ಇಷ್ಟ ಇಲ್ವಾ ವರ್ಕ್ ಮಾಡೋದು? ಆ ಥರ ಏನಿಲ್ಲ ಸರ್, ಇವತ್ತೊಂದ್ಸಲ ಅಷ್ಟೇ ಲೇಟ್ ಆಗಿರೋದು, ನೆಕ್ಸ್ಟಿಂದ ಆ ಥರ ಮಾಡಲ್ಲ ಸರ್ ನಾನು. ಆಯಿತು, ಮತ್ತೆ ಇದನ್ನೇ ಹೇಳ್ಬಿಡಿ ನೀವು. ಹೋಗಿ ಕೆಲಸ ಹೋಗಿ. ಏನು ಈ ಥರ ಆಡ್ತಾರಲ್ಲ ಬಾಸ್, ಏನು ಇವ್ರು ಒಬ್ಬರದೇನ ಆಫೀಸು? ನಾವೇನು ವರ್ಕ್ ಕರೆಕ್ಟಾಗಿ ಮಾಡಲ್ವಾ? ನಾವು ವರ್ಕ್ ಮಾಡಬೇಕಾದ್ರೆ ಇವ್ರ ಕಂಪ್ನಿನ ಬೆಳೆಯೋದು, ಏನೋ ಇವರೇ ಕರೆಕ್ಟಾಗಿ ಕೆಲಸ ಕೊಡೋದು, ನಾವು ಮಾಡೋದಿಲ್ಲ ಅನ್ನೋ ಥರ ಯಾವಾಗ ಬೈತಾ ಇರ್ತಾರಲ್ಲ ಈ ಬಾಸು. ಹಾಂ ಹೇಳು. ಹಾಂ ಇವಾಗ ತಲುಪಿದೆ ಕಣೋ ಆಫೀಸ್ನ. ಹಾಂ ಇವಾಗ ಬಂದೆ, ಲೇಟ್ ಆಯಿತು ಅಂತ ಬಾಸ್ ಬೇರೆ ತುಂಬ ಕಿರಿಕಿರಿ ಮಾಡ್ತಾಯಿದ್ರು ಕಣೋ. ನಾನೇನೋ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಂಡಿದ್ದಾಯ್ತು. ಮತ್ತೆ ನೀನು ತಲುಪ್ತೇನೆ ಆಫೀಸು, ಸಂಜೆ ಬರ್ತೀಯಾ ಪಿಕಪ್ ಮಾಡೋದಕ್ಕೆ? ಹಾಂ ಬರ್ತೀನಮ್ಮ. ನೀನು ಕರೆಯೋದಿಚ್ಚ ನಾನು ಬರೋದಿಚ್ಚ? ನಾನು ಬರ್ದಲ್ಲೇ ಇರ್ತೀನಿ ನಾನು ನಿನ್ನ ಪಿಕಪ್ ಮಾಡೋದಕ್ಕೆ. ಆ ಬಸ್ ತುಂಬ ಕಿರಿಕಿರಿ ಮಾಡಿದ್ರೆ ಆಫೀಸ್ನ ಬಿಟ್ಬಿಡು, ನಮ್ಮ ಆಫೀಸಲ್ಲೇ ಜಾಯಿನ್ ಆದ್ರೆ ಆಯಿತು. ಅವಾಗ ಇಬ್ಬರು ಜೊತೆಲೇ ಹೋಗ್ಬೋದು, ಜೊತೆಲೇ ಬರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಂ ನೋಡ್ತೀನಿ ಕಣೋ, ಆ ಥರನೇ ಮಾಡ್ತೀನಿ. ನನಗೂ ಯಾಕೋ ಇಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟನೇ ಆಗ್ತಾಯಿಲ್ಲ. ನನಗೂ ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅಂತ ಅನಿಸ್ತಾ ಇದೆ. ಅದೇ ಒಂದೇ ಆಫೀಸಲ್ಲಿದ್ದರೆ ಇಬ್ಬರು ಜೊತೆಲೇ ಹೋಗ್ಬೋದು, ಜೊತೆಲೇ ಬರ್ಬೋದು, ನಿನ್ನ ಜೊತೆನೇ ಯಾವಾಗಲೂ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅಲ್ವೇನೋ? ನೋಡೋಕೆ ಮಾತ್ರ ದೊಡ್ಡದಾಗಿದೆ ಅಷ್ಟೇ ಅವ್ರ ಬಾಡಿ, ಆದರೆ ಮನ್ಸು ಮಾತ್ರ ಚಿಕ್ಕದೇ ಅಪ್ಪ. ಯಾವಾಗ ನೋಡಿದ್ರು ಕಿರಿಕಿರಿ ಮಾಡ್ತಾರೆ ಇವರು. ಕೊಡೋ ಸ್ಯಾಲ್ರಿಗಿಂತ ಜಾಸ್ತಿನೇ ದುಡಿಸ್ಕೋತಾರೆ, ಆದರೂ ಇವ್ರಿಗೆ ಸಮಾಧಾನನೇ ಇಲ್ಲ. ಹೆಣ್ಮಕ್ಳು ಅಂತ ನಿಮ್ದಲ್ಲಿ ಹೇಗೆ ಮಾತಾಡ್ತಾರೆ? ಅವರಿಗೇನು ಎ ಸಿ ಕಾರಲ್ಲಿ ಆರಾಮಾಗಿ ಬಂದು ಎ ಸಿ ಆಫೀಸಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಾರೆ. ನಾವು ತಾನೇ ಬಸ್ ಇಟ್ಕೊಂಡು ಬಂದು ಕೆಲಸ ಮಾಡಬೇಕು. ಅಂಥದ್ರಲ್ಲಿ ಇವರಿಗೆ ಕರುಣೆ ಅನ್ನೋದಿಲ್ಲ. ಇಂಥ ಬಾಸ್ಗಳಪ್ಪ ಇವರು, ಇಂಥವ್ರ ಕೆಳಗಡೆ ಎಲ್ಲ ಕೆಲಸ ಮಾಡ್ತೀವಲ್ಲ ನಾವು. ಬರೋದು ಮಾತ್ರ ಲೇಟ್ ಆಗುತ್ತೆ ಅಂತ ಕೇಳ್ತಾರೆ, ಅದೇ ಹೋಗೋದು ಮಾತ್ರ ಲೇಟಾಗಿ ಹೋಗ್ತೀವಿ, ಅದಕ್ಕೆಲ್ಲ ಮಾತ್ರ ಏನು ಅನ್ಸೋದಿಲ್ಲ. ಎಷ್ಟು ವರ್ಕ್ ಮಾಡಿಸ್ಕೋತಾರೆ, ಸ್ಯಾಲ್ರಿ ಮಾತ್ರ ಕಮ್ಮಿ ಕೊಡ್ತಾರೆ. ಆದರೆ ನಾವು ಯಾವತ್ತಾದ್ರೂ ಮಾತಾಡ್ತೀವಿ, ಕೇಳಿದ್ರೆ ಬೋನಸ್ ಕೊಡಿ ಸರ್ ಅಂದರೆ ನೆಕ್ಸ್ಟ್ ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ, ಈಗಲೇ ಕಂಪ್ನಿ ಲಾಸ್ ನಡೀತಾ ಇದೆ, ಅದಕ್ಕೆ ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಸ್ಯಾಲ್ರಿನ ಹೈ ಮಾಡಿದ್ರೆ ಸ್ಯಾಲ್ರಿನೂ ಮಾಡೋದಿಲ್ಲ. ವರ್ಕ್ ಮಾತ್ರ ನಾವು ಹಾರ್ಡ್ ವರ್ಕ್ ಮಾಡಿದ್ರು ನಮಗೆ ಏನೂ ಸಿಗೋದಿಲ್ಲ, ಪ್ರಮೋಷನ್ ಸಹ ಸಿಕ್ಕಿಲ್ಲ. ಕೇಳಿ ಕೇಳಿ ಸಾಕಾಗೋಗಿದೆ. ನಾನು ಬಾಯ್ ಫ್ರೆಂಡ್ಗೆ ಏನಾದ್ರು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವ್ರು ನೋಡಿದ್ರೆ ಇನ್ನೂ ಸ್ಯಾಲ್ರಿನೇ ಕೊಟ್ಟಿಲ್ಲ, ಅದ್ರ ಬಗ್ಗೆ ಮಾತ್ರ ಇವ್ರಿಗೆ ಗಮನನೇ ಇಲ್ಲ. ಮೊದಲು ಬೇರೆ ಕಂಪ್ನಿನ ಹುಡುಕ್ಬೇಕಪ್ಪ, ಈ ಕೆಲಸ ಸಾಕಾಗಿದೆ ನನಗಂತೂ. ಇವ್ರ ಹತ್ರ ದಿನ ಬೆಳಗ್ಗೆ ಇದ್ದರೆ ಏನಾರೋ ಒಂದು ಕಿರಿಕಿರಿ ಮಾಡ್ತಾರೆ ಈ ಬಾಸು. ಇಲ್ಲಿ ನಿಂತ್ಕೊಂಡಿರೋ ನೋಡಿದ್ರೆ ಮತ್ತೆ ಎಪ್ಪರಾಗ ಆಡ್ತಾನೆ. ಮೊದಲು ಹೋಗಿ ನಾನು ಕ್ಯಾಬಿನಲ್ಲಿ ಕುತ್ಕೊಂಡು ವರ್ಕ್ ಮಾಡೋಣ. ಏನ್ರಿ ರೆಡಿ ಆಯ್ತಾ ಫೈಲ್ ಅದು? ಹಾಂ ಸರ್, ಅದನ್ನೇ ರೆಡಿ ಮಾಡ್ತಾ ಇದ್ದೀನಿ ಸರ್. ಸರಿ, ರೆಡಿ ಮಾಡಿ ಬೇಗ ನನ್ನ ಕ್ಯಾಬಿನ್ ತೊಗೊಂಡು ಬನ್ನಿ. ದಿನ ಪೂರ್ತಿ ಬಿಟ್ಟರೆ ಅದನ್ನೇ ಮಾಡ್ಕೊಂಡು ಕುತ್ಕೊಂತೀರಾ ನೀವು. ಬೇಗ ಬೇಗ ಮುಗಿಸೋ ಫೈಲ್ನ ಅದನ್ನೇ ಸುಮ್ಮನೆ ಬೇಕಂತ ಟೈಮ್ ವೇಸ್ಟ್ ಮಾಡ್ತೀರಾ ನೀವು. ಬೇಗ ಮುಗಿಸಿ ನನ್ನ ಕ್ಯಾಬಿನ್ ತೊಗೊಂಡು ಬನ್ನಿ. ಅದು ಬೇಗ ಮುಗಿಯೋ ಫೈಲ್ನ ಏನಕ್ಕೆ ನೀವು ಟೈಮ್ ವೇಸ್ಟ್ ಮಾಡಿಕೊಂಡು ಎಲ್ಲ ಥರ ಅಳತೆ ಹೊಡ್ಕೊಂಡು ನಿಂತ್ಕೊಂಡು ಇದಕ್ಕೆ ನಾನು ಸ್ಯಾಲ್ರಿ ಕೊಡೋದು? ನಾನು ನಿಮಗೆ ಹೇಳಿ ಇರ್ತಾಯಿತ್ತು, ಇನ್ನೂ ರೆಡಿ ಮಾಡಿಲ್ವಾ ನೀವು ಅದನ್ನು? ಸರ್ ಅದನ್ನೇ ರೆಡಿ ಮಾಡ್ತಾ ಇದ್ದೆ ಸರ್, ನಾನು ಇನ್ನು ಸ್ವಲ್ಪ ಇದೆ ಅಂತ ಹೇಳಿದ್ನಲ್ಲ ಸರ್. ಸರಿ, ಮುಗಿದ ಮೇಲೆ ನನ್ನ ಕ್ಯಾಬಿನ್ ತೊಗೊಂಡು ಬನ್ನಿ. ಓಕೆ ಸರ್. ಏನು ಕಾಟ ಕೊಡ್ತಾನಪ್ಪ ಯಪ್ಪ, ಯಪ್ಪನ ಕಾಟ ಸಾಕಾಗ್ಬಿಟ್ಟಿದೆ ನನಗಂತೂ. ಹೆಂಡತಿ ಹಿಂಗಿರ್ತಾಳೆ ಅವಳು, ಆಫೀಸಲ್ಲೇ ಇಷ್ಟೊಂದು ಕಿರ್ಚಾಡಿ ಎಲ್ಲರಿಗೂ ಬೈದು ಸುಮ್ಮನೆ ಇರಿಟೇಟ್ ಮಾಡ್ತಾನೆ. ಹೆಂಡತಿಗೆ ನೆಕ್ಸ್ಟ್ ಇರಿಟೇಟ್ ಮಾಡ್ತಾನೆ ಅಯ್ಯಪ್ಪ. ಏನು ಆ ಹೇಳಿದ ತಕ್ಷಣ ರೆಡಿ ಆಗ್ಬಿಡುತ್ತಾ? ಅದಕ್ಕೇನು ಟೈಮ್ ಬೇಡವಾ? ಸುಮ್ಮನೆ ಸುಮ್ಮನೆ ಮಾತಾಡ್ತಾರಪ್ಪ, ನಾವು ಅದನ್ನೇ ತಾನೇ ಮಾಡ್ತಾ ಇದ್ದೀವಿ. ಒಂದು ನಿಮಿಷನ ಟೈಮ್ ವೇಸ್ಟ್ ಮಾಡ್ದೇ ಮಾತಾಡ್ತೀವಿ, ಆದರೆ ಯಪ್ಪನ ಹತ್ರ ಈ ಮಾತೆಲ್ಲ ಕೇಳ್ಬೇಕು ನಾವು. ಇನ್ನೂ ಈ ಕೆಲಸ ಮುಗ್ದೇ ಇಲ್ವಲ್ಲಪ್ಪ, ಎಷ್ಟು ಟಫ್ ಇದೆ ಈ ಪ್ರಾಜೆಕ್ಟು. ಮತ್ತೆ ಬಾಸ್ ಹತ್ರ ಬೇಯಿಸ್ಕೊಡಿತಾನೆ ಕರಿತಾ ಇದಾರಲ್ಲ ಬಾಸು. ಸರಿ ಏನಂತ ವಿಚಾರಿಸೋಣ ಸ್ವಲ್ಪ. ಏನು ಸರ್ ಕರೆದ್ರ ಅಂತಲ್ಲ? ಹಾಂ ಕರೆದೆ, ಕಾಫಿ ಕುಡಿದ್ರಾ ಇಲ್ವಾ ಇಲ್ಲ ವಿಚಾರಿಸೋಣ ಅಂತ ಕರೆದೆ. ಏನಪ್ಪ ನಮ್ಮ ಬಾಸ್ ಬೈತಾರೆ ಅಂತ ಕರೆದ್ರೆ ಇಷ್ಟೊಂದು ಪ್ರೀತಿ ಆಗ್ಬಿಟ್ಟಿದ್ಯಾ ಅವ್ರಿಗೆ ನನ್ನ ಮೇಲೆ? ಏನ್ರಿ ಮಾತಾಡ್ರಿ, ಏನು ಸುಮ್ಮನೆ ನೋಡ್ತಾ ಇದ್ದೀರಲ್ಲ? ಕಾಫಿ ಎಲ್ಲ ಆಯ್ತು ಸರ್.
ಎಷ್ಟು ಚೆನ್ನಾಗಿ ಹೇಳ್ತೀರಾ ನೋಡಿ, ನಿಮ್ಗೇನು ಅನ್ಸೋದೇ ಇಲ್ವಾ? ನಾನೇನು ತರ್ತಿದ್ದೀನಿ ಅಂತ ಗೊತ್ತಿಲ್ವಾ ನಿಮ್ಗೆ? ಯಾಕೆ ಹಿಂಗೆ ಆಡ್ತಾರ ಬಾಸ್? ಏನಂತ ಸರಿ ಹೇಳಿದ್ರೆ ಸುಮ್ಮನೆ ಗ್ರೂಪ್ ಅಂತಾರೆ ಇವ್ರು. ಏನ್ರಿ ಕೆಲ್ಸನೂ ಬೇಗ ಬೇಗ ಮಾಡಲ್ಲ, ಮಾತು ಬೇಗ ಬೇಗ ಆಡಲ್ಲ ನೀವು? ಹಾಗೇನಿಲ್ಲ ಸರ್, ಏನಂತ ಥಿಂಕ್ ಮಾಡ್ತಾ ಇದ್ದೆ. ಥಿಂಕ್ ಮಾಡೋದ್ರಲ್ಲ ನೀವು ದಿನ ಬಿಡಿ ಕಳೆದು ಬಿಡ್ತೀರಾ ನೀವು. ನಿಮ್ಮಂಥವ್ರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಅಷ್ಟೇ. ಎಲ್ಲರಿಗೂ ಹೇಳಿಲ್ವಾ ಫೈಲ್ ಮುಗಿಸಿ ತೊಗೊಂಬರ್ಬೇಕು ಅಂತ? ಇನ್ನೂ ಇಷ್ಟ ತನಕ ನಾನೇ ಬಂದು ಕೇಳಿದ್ದೀನಿ, ಅವಾಗಲೂ ಇನ್ನೂ ಸ್ವಲ್ಪ ಇದೆ ಅಂದರೆ ನೀವು ಇನ್ನೂ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಅದಕ್ಕೆ ಕರೆಸಿದ್ದೆ ನಿಮ್ಮನ್ನ. ಗೊತ್ತಿಲ್ವಾ ನಿಮಗೆ ಫೈಲ್ನ ಕೇಳೋದಕ್ಕೋಸ್ಕರ ಕರೆಸಿದ್ದೀನಿ ನಾನು ಅಂತ? ಅದು ಇನ್ನ ಸ್ವಲ್ಪ ಇದೆ ಸರ್, ಬೆಳಿಗ್ಗೆಯಿಂದನೂ ಆಗೋಗ್ಬಿಡುತ್ತೆ. ಆಫೀಸ್ಗೆ ಬಂದಾಗಲಿಂದನೂ ಇದನ್ನೇ ಹೇಳ್ತಾ ಇದ್ದೀರಲ್ಲ ರೀ, ನಿಮ್ಗೇನು ಅರ್ಥ ಆಗೋದಿಲ್ವಾ ಎಷ್ಟಿದೆ ಅಂತ ಅಂದ್ಬಿಟ್ಟು? ನಿಮಗೆ ಕೊಟ್ಟು ಎಷ್ಟು ದಿನ ಆಯಿತು? ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ನೀವು ಹೇಳ್ಬೇಕಲ್ವಾ ನನ್ನ ಕೈಲಿ ಕೆಲಸ ಆಗೋದಿಲ್ಲ ಅಂತ? ನಿಮ್ಮಿಂದ ಸುಮ್ಮನೆ ನಮ್ಮ ಕಂಪ್ನಿ ಲಾಸ್ ಆಗ್ತಾ ಇದೆ. ಈ ಪ್ರಾಜೆಕ್ಟ್ ಏನಾದ್ರು ಮಿಸ್ ಆಗಲಿ, ನಿಮ್ಮನ್ನಂತೂ ಸುಮ್ಮನೆ ಬಿಡೋದಿಲ್ಲ ನಾನು. ಅದೇನು ಮಾಡ್ತಿರೋ ಗೊತ್ತಿಲ್ಲ, ನನಗಂತೂ ಇವತ್ತು ಆ ಫೈಲ್ ಕಂಪ್ಲೀಟ್ ಆಗಲೇಬೇಕು, ಅದು ಬೇಕೇ ಬೇಕು. ಇಲ್ಲ ಸರ್, ಅದನ್ನ ಮುಗಿಸ್ಬಿಡ್ತೀನಿ ಸರ್, ಇನ್ನು ಸ್ವಲ್ಪ ಇದೆ ಅಷ್ಟೇ ವರ್ಕ್ ಅದ್ರದ್ದು. ಆಯ್ತು ಹೋಗಿ ಮೊದಲು ಮುಗಿಸಿ. ಏನು ಎಂಪ್ಲಾಯ್ಗಳು ಏನೋ ನಮ್ಮ ತಲೆ ತಿನ್ನಕ್ಕೆ ಬರ್ತಾರೆ ಇವರೆಲ್ಲ. ಮನೆದೊಂಥರ ಟೆನ್ಷನ್ ಆದರೆ ಆಫೀಸ್ಗೆ ಬಂದರೆ ಈ ಎಂಪ್ಲಾಯ್ಗಳು ನಂದೆ ಟೆನ್ಷನ್. ಅಪ್ಪ ನನಗಂತೂ ಈ ಟೆನ್ಷನ್ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಕೊಟ್ಟಿದ್ದ ಕೆಲಸನ ಒಬ್ಬರು ಸರಿಯಾಗಿ ಮಾಡೋದಿಲ್ಲ, ಪದೇ ಪದೇ ಇಳಿಸ್ಕೊಂತಾನೆ ಇರ್ತಾರಪ್ಪ. ಏನಿ ಬಾಸ್ ಯಾವಾಗಲೂ ಬೈತಾರಲ್ಲಪ್ಪ, ನನಗಂತೂ ಸಾಕಾಗಿದೆ, ಈ ವರ್ಕ್ ಬೇರೆ ಮುಗಿತಾ ಇಲ್ಲ. ಇವನು ಬೇರೆ ಫೋನ್ ಮಾಡ್ತಾ ಇದ್ದಾನೆ. ಹಾಯ್ ಡಿಯರ್, ಆಫೀಸ್ ಮುಗೀತಾ? ಬರಲ್ಲ ಪಿಕಪ್ ಮಾಡೋಕ್ಕೆ? ಅಯ್ಯೋ ಆಫೀಸ್ ಮುಗಿದಿದೆ ಕಣೋ, ನನಗೆ ಕೊಟ್ಟಿರೋ ಪ್ರಾಜೆಕ್ಟೇ ಕಂಪ್ಲೀಟ್ ಆಗ್ತಿಲ್ಲ, ಅದೊಂದು ತುಂಬಾ ತಲೆ ತಿಂತಾ ಇದೆ. ಅದಕ್ಕೆ ಅದನ್ನು ಮುಗಿಸೇ ಹೋಗ್ಬೇಕು ಅಂತ ಹೇಳಿದ್ದಾರೆ ಬಾಸು. ಹೌದಾ, ಹಾಗಾದ್ರೆ ನಾನು ನಿನ್ನ ಪಿಕಪ್ ಮಾಡೋಕ್ಕಾಗೋದಿಲ್ವ ಇವತ್ತು? ಇಲ್ಲ ಕಣೋ, ನನಗೂ ನಿನ್ ಜೊತೆ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು, ಆದ್ರೆ ಏನ್ ಮಾಡೋದು, ವರ್ಕೇ ಮುಗಿತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ನೀನು ಹೋಗಿರು, ನಾನು ಆಮೇಲೆ ಲೇಟಾಗಿ ಬರ್ತೀನಿ ಕ್ಯಾಬ್ ಇಟ್ಕೊಂಡು. ಆಯ್ತು ಬಿಡಮ್ಮ, ಇವತ್ತೇನೋ ನಾನು ಬ್ಯಾಡ್ ಲಕ್ಕು, ಸರಿಗಿಲ್ಲ ಟೈಮು. ಹಾಗಲ್ಲ ಕಣೋ, ಬೇಜಾರು ಮಾಡ್ಕೋಬೇಡ. ಏನ್ ಮಾಡೋದು, ನನ್ನ ವರ್ಕ್ ಮುಗ್ದಿಲ್ಲ, ಮುಗಿದ್ರೆ ಬರ್ತಾ ಇದ್ದೆ. ಈಗ ಬೇಗ ಹೋಗ್ತೀನಿ, ಮನೆ ಕಡೆ ಹೋಗ್ತೀನಿ ಅಂತ ಈ ಬಾಸ್ ಅಷ್ಟೇ ಈಗಲೇ ಗುರ್ರು ಅಂತ ಇದ್ದಾರೆ. ಆಮೇಲೆ ನನ್ನ ಕೆಲಸದಿಂದನೇ ತೆಗೆದ್ಬಿಡ್ತಾರೆ ಆಮೇಲೆ. ಬೇಡ ಬಿಟ್ಬಿಡು ಕೆಲಸ, ಏನಕ್ಕೆ ಮಾಡ್ತೀಯ ಸುಮ್ಮನೆ? ನೀನು ಆರಾಮಾಗಿ ರೆಸ್ಟ್ ಮಾಡು ನಿನ್ನ ಮನೇಲಿ. ಏನಕ್ಕೆ ಅವ್ರ ಹತ್ರ ಎಲ್ಲ ಬೈಸ್ಕೊಂತೀಯ ನೀನು? ಹಾ, ಮನೇಲಿದ್ರೆ ನಿನ್ನ ಮೀಟ್ ಮಾಡೋಕ್ಕಾಗುತ್ತಾ? ನನ್ನ ಹೊರಗಡೆ ಬರೋಕ್ಕಾಗುತ್ತಾ? ಈಗಾದ್ರೆ ಜಾಬ್ ಹೋಗ್ತೀನಿ, ಲೇಟ್ ಆಯ್ತು, ಹಂಗೆ ಹಿಂಗೆ ಅಂತ ಏನಾದ್ರು ಸುಳ್ಳಾದ್ರೆ ಹೇಳಿ ನಿನ್ ಜೊತೆ ಸುತ್ತಾಡ್ಬೋದಲ್ವಾ? ಹೌದಮ್ಮ, ಅದಕ್ಕೋಸ್ಕರನಾದ್ರೂ ನಿನ್ನ ಜಾಬ್ ಹೊರಗಡೆ ಬರಲೇಬೇಕಾಗುತ್ತೆ. ಸರಿ ಕಣೋ, ಆಯ್ತು, ಬೇಜಾರು ಮಾಡ್ಕೋಬೇಡ. ಮಾತಾಡ್ತಾ ಇರೋದಲ್ಲವ್ರೆ ಮತ್ತೆ ಬರ್ತಾರೆ ನಮ್ಮ ಬಾಸ್ ಆಮೇಲೆ. ಆಯ್ತಮ್ಮ, ಓಕೆ ಬಾಯ್. ನಾಳೆ ನಾಡು ಸಿಗ್ತೀಯ ತಾನೆ? ಹಾ, ಸಿಗ್ತೀನಿ ನಾನು. ಸಂಜೆ ಮುಗಿಲಿಲ್ವಲ್ವಾ ಕೆಲಸ? ಏನ್ ಹೇಳ್ತಾರ ಏನೋ ಬಾಸ್, ಏನಪ್ಪ ಮಾಡೋದು, ಈ ಪ್ರಾಜೆಕ್ಟ್ ತುಂಬಾ ತಲೆ ತಿಂತಾ ಇದೆ ನನಗಂತೂ. ಏನ್ರಿ ಏನು ಮಾಡ್ತಾ ಇದ್ದೀರಾ? ಏನ್ರಿ ಕೇಳಿದ್ರೆ ಆ ಕಡೆ ತಿರ್ಕೊಂತಿರಲ್ಲ ಮುಖಾನ? ಸರ್, ಕಂಪ್ಯೂಟರ್ನ ನೋಡಿ ನೋಡಿ ಆ ಕಡೆನೇ ತಿರ್ಕೊಂಡ್ಬಿಟ್ಟಿದೆ ಸರ್ ಕತ್ತು ನಂದು. ಆಯ್ತು ಏನ್ರಿ, ಪ್ರಾಜೆಕ್ಟ್ ಫೈಲ್ ಕಂಪ್ಲೀಟ್ ಆಯ್ತಾ? ಸರ್, ಇನ್ನೂ ಸ್ವಲ್ಪ ಇದೆ ಸರ್. ಏನ್ರಿ ಬೆಳಗ್ಗೆಯಿಂದ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಾನೆ ಇದ್ದೀರಲ್ಲ, ನಿಮ್ಗೆ ಹೇಳೋದಕ್ಕೆ ಬೇಜಾರಾಗೋದಿಲ್ವಾ? ನಮಗೆ ಕೇಳಿ ಕೇಳಿನೇ ಬೇಜಾರಾಯಿತು. ಏನು ಮಾಡ್ತೀರೋ ಏನೋ ಗೊತ್ತಿಲ್ಲ, ನೀವು ಇವತ್ತೆಲ್ಲ ನೈಟ್ ಇಲ್ಲೇ ಇದ್ದೀನಿ, ನೀವು ಪ್ರಾಜೆಕ್ಟ್ನ ಮುಗಿಸೇ ಹೋಗಬೇಕು. ನಾಳೆ ನಾನು ಬೆಳಗ್ಗೆ ಆಫೀಸಲ್ಲಿ ಬರೋಷ್ಟರಲ್ಲಿ ನೀವು ಕಂಪ್ಲೀಟ್ನ ಮಾಡಿರಬೇಕು, ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಬೆಳಗ್ಗೆಯಿಂದ ನಿಮ್ಮದು ಹರಿಕತೆ ಕೇಳಿ ಕೇಳಿ ಸಾಕಾಗಿದೆ ನನಗೆ. ಏನು ಸರ್, ನಾನೊಬ್ಬ ಆಫೀಸಲ್ಲಿ ಇದ್ದು ವರ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ಸರ್? ಇನ್ನೇ ನಾನು ನಿಮ್ಮ ಜೊತೆ ಇರೋಕ್ಕಾಗುತ್ತಾ? ನಿಮ್ಮ ಫಾಲ್ಟ್ ಅಲ್ವಾ, ನೀವು ಅದನ್ನು ಸರಿಪಡಿಸ್ಕೋಬೇಕು. ಸರ್, ನಂದೊಂದು ರಿಕ್ವೆಸ್ಟ್ ಸರ್. ಏನು ಹೇಳಿ, ಅದನ್ನು ಕೇಳ್ಬೋಣ. ಸರ್, ನಾನು ನೈಟೆಲ್ಲ ಅಲ್ಲಿ ಉಳ್ಕೊಳಕ್ಕಾಗೋದಿಲ್ಲ ಸರ್. ಆ ಫೈಲ್ನ ತೊಗೊಂಡು ಹೋಗ್ಬಿಟ್ಟು ಮನೆಗೆ ರೆಡಿ ಮಾಡ್ಕೊಂಡು ಬೆಳಗ್ಗೆ ತರ್ತೀನಿ ಸರ್ ನಾನು. ಏನು ಮಾಡೋದು, ಇವ್ರನ್ನ ಎಲ್ಲ ಉಳಿಸ್ಕೊಂಡ್ರೆ ತೊಂದರೆ ಆಗುತ್ತೆ. ಸರಿ ಓಕೆ, ಮನೆಗೆ ಪರ್ಮಿಷನ್ ಕೊಡೋದು ಒಳ್ಳೆದು ಅನ್ಸುತ್ತೆ. ಆಯ್ತು ರೀ, ಫೈಲ್ನ ಮನೆಗೆ ತೊಗೊಂಡೋಗಿ ಕೇರ್ಫುಲ್ ಆಗಿ ರೆಡಿ ಮಾಡ್ಕೊಂಡು ಬನ್ನಿ. ಮನೆಗೆ ಹೋಗಿ ನಿದ್ದೆ ಮಾಡೋದಲ್ಲ ನೀವು, ಸರಿನಾ? ಇದೊಂದು ಸಲ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ನಿಮಗೆ ಕೊಡೋದಿಲ್ಲ, ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ, ನೀವು ಇಟ್ಕೊಳ್ಳಿ. ಫಸ್ಟು ಫೈಲ್ನ ರೆಡಿ ಮಾಡೋದ್ರ ಕಡೆ ಗಮನ ಹರಿಸಿ ನೀವು. ಮಾತ್ರ ಚೆನ್ನಾಗಿ ಹೇಳ್ತಾರೆ ಅಷ್ಟೇ, ಕೆಲಸ ಮಾತ್ರ ಮಾಡೋದಿಲ್ಲ ನೀವು. ನೋಡಿ ಫ್ರೆಂಡ್ಸ್, ನಮ್ಮ ಬಾಸ್ ಯಾವ ಥರ ಬೈತಾರೆ ಅಂತ. ಒಂದೇ ಒಂದಿನ ಸ್ವಲ್ಪ ಪ್ರಾಜೆಕ್ಟ್ ಮಾಡೋದು ಲೇಟ್ ಆಗಿದ್ದಕ್ಕೆ ಈ ಥರ ಬೈತಾರೆ. ನಿಮಗೂ ಎಲ್ಲ ಆಫೀಸಲ್ಲಿ ಈ ಥರ ಬೈಸ್ಕೊಂಡು ಅನುಭವ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.